ಈ 93% ಏನು ಇವಾಗ ಮತದಾನ ನಡೆದೋಗಿದೆ, ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿದೆ. ಇದು ಮಮತಾ ದೀದಿಯ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಬ್ರದರ್ಸ್ಗಳು ಮನೆಯಿಂದ ಆಚೆ ಬಂದು ವೋಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿಯನ್ನ ಸೋಲ್ಸ್ಲಿಕ್ಕೆ ವೋಟ್ ಮಾಡಿಬಿಟ್ಟಿದ್ದಾರೆ ಅಂತ ಬಿಂಬಿಸಿದ್ರು ಕೂಡ ಸ್ವತಃ ಮಮತಾ ದೀದಿನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಮೇ 4ನೇ ತಾರೀಕಿನ ಮೇಲೇನಾದರೂ ಇದ್ರೆ ನಾನು ಎಲ್ಲದಕ್ಕೂ ಲೆಕ್ಕವನ್ನು ಕೊಡ್ತೀನಿ ಅಂತ ಹೇಳುವಂತ, ಅಂದ್ರೆ ಇದ್ದರೆ ಅನ್ನೋ ಪದನ ನೀವೆಲ್ಲರೂ ಹೈಲೈಟ್ ಮಾಡ್ಕೊಬೇಕು. ಮಮತಾ ದೀದಿಗೂ ಕೂಡ ಈ ಬಾರಿಯ ಚುನಾವಣೆ ನನಗೆ ಅಷ್ಟು ಸುಸೂತ್ರವಾಗಿ ಗೆಲ್ಲೋದಕ್ಕೆ ಬಿಟ್ಕೊಡೋದಿಲ್ಲ ಅನ್ನೋಂಥ ಇಂಡಿಕೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿಯ ಕಾರ್ಯಕರ್ತರು ಪನ್ನ ಪ್ರಮುಖಗಳಾಗಿ ಕೆಲಸ ಮಾಡಿರೋದ್ರಿಂದ ಈ ಮಟ್ಟದ ದಾಖಲೆಯ ಮತದಾನ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಮುರ್ಷಿದಾಬಾದ್ನ ನೌಡಾ ಅನ್ನೋಂಥ ಒಂದು ಜಾಗದಲ್ಲಿ ಮತಗಟ್ಟೆ ಎದುರುಗಡೆ ನಾಡ ಬಾಂಬನ್ನು ಸ್ಫೋಟಿಸ್ತಾರೆ ಇವರು. ಅಂದರೆ ಇವ್ರಿಗೆ ಯಾವ ಪರಿಯಾದಂಥ ಧೈರ್ಯವನ್ನು ಅಲ್ಲಿರುವಂಥ ಸ್ಥಳೀಯ ಆಡಳಿತ ಕೊಟ್ಟಿದೆ. ಇಂಥ ಒಂದು ಕ್ರಿಮಿಗಳನ್ನು ಹಿಡಿದು ಈ ದೇಶದ ಕಾನೂನು ವ್ಯವಸ್ಥೆ ಹೊಸ್ಕಾಕ್ಬೇಕೋ ಹೊಸ್ಕಾಕ್ಬಾರ್ದು ಅನ್ನೋಂಥ ವಿಷಯವನ್ನು, ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮ ಮುಂದೆ ಇಟ್ಕೊಬೇಕು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರ ಮೇಲೆ ದಾಳಿಗಳನ್ನು ಮಾಡೋದ್ರ ಮುಖಾಂತರ, ಹಲ್ಲೆಯನ್ನು ಮಾಡೋದ್ರ ಮುಖಾಂತರ, ನಾಡಬಾಂಬುಗಳನ್ನು ಎಸೆಯೋದ್ರ ಮುಖಾಂತರ, ಬೂತ್ ರಿಗ್ಗಿಂಗ್ ಅಂದರೆ ಮತಪೆಟ್ಟಿಗೆಗಳನ್ನು, ಮತಯಂತ್ರಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ, ಕಳ್ಳೋಟುಗಳನ್ನ ಗುದ್ದೋದ್ರ ಮುಖಾಂತರ ಚುನಾವಣೆಯನ್ನು ಗೆಲ್ಲೋರನ್ನ ಗೂಂಡಾಗಳು ಅಂದೆ ಬೇರೇನು ಕರಿಬೇಕು ಅನ್ನೋಂಥ ಪ್ರಶ್ನೆನ ನೀವು ಇಟ್ಕೊಳ್ಳಿ. ಹಾಗಾಗಿ ದಕ್ಷಿಣ ದಿನಾಜ್ಪುರದ ಒಂದು ಮತಗಟ್ಟೆಯಲ್ಲಿ ಅಕ್ರಮ ಮತದಾನ ನಡೆಯುತ್ತಿದೆ ಅಂತ ಆಪಾದನೆ ಬಂದಾಗ ಸುಬೇಂದು ಸರ್ಕಾರ ಅನ್ನುವಂಥ ಬಿಜೆಪಿ ಅಭ್ಯರ್ಥಿ ಅದನ್ನು ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿರುವಂಥ TMC ಗೂಂಡಾಗಳು ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಹಲ್ಲೆ ಮಾಡ್ತಾರೆ. ಆದರೆ ಭದ್ರತಾ ಸಿಬ್ಬಂದಿಯ ದಕ್ಷತೆಯಿಂದ ಅವರು ಒಂದು ಮೈದಾನದಲ್ಲಿ ಹೋಗಿ ರಕ್ಷಣೆ ಪಡ್ಕೊಂಡು ಅಲ್ಲಿಂದ ಹೊರಟೋಗಿದ್ದಾರೆ. ಆದರೆ ಅವ್ರ ಕಾರ್ಗಳಿಗೆ ಎಲ್ಲ ದಾಳಿ ಮಾಡಿರೋಂಥ ಒಂದು ಘಟನೆ ನಡೆದಿದೆ. ಸರ್ಕಾರವನ್ನು ಉಳಿಸ್ಲಿಕ್ಕೋಸ್ಕರ ಮತದಾನ ಮಾಡಿದ್ದಾರಾ ಅಥವಾ ಸರ್ಕಾರವನ್ನು ಬದಲಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರಾ ಅಂತ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬೇಕು ಅನ್ನೋದಾದರೆ 2ನೇ ಹಂತದ ಮತದಾನ ಏನು ನಡೆಯುತ್ತೆ 29ನೇ ತಾರೀಕು, ಅಲ್ಲಿವರೆಗೂ ಕಾಯಲೇಬೇಕಾಗುತ್ತೆ. SIRಗೆ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸೇ ಇಲ್ಲ. ಯಾಕೆ ಅಂದರೆ ಪ್ರತ್ಯೇಕವಾದ ಯಾವುದೇ ಪ್ರಕರಣಗಳು ಕೂಡ ನ್ಯಾಯಾಂಗ ಅಧಿಕಾರಿಗಳ ಮುಂದೆ ಬಂದೇ ಇಲ್ಲ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದಾಖಲೆಯ ಮತದಾನದ ಹಿಂದಿನ ರಹಸ್ಯವೇನು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಿನ್ನೆ ಏಪ್ರಿಲ್ 23ನೇ ತಾರೀಕು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆಗಳು ನಡೀತು. ಅಂದರೆ ಪಶ್ಚಿಮ ಬಂಗಾಳಕ್ಕೆ ಮೊದಲನೇ ಹಂತದ 152 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತು. ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ಸಂಪನ್ನವಾಗಿದೆ, ಶಾಂತಿಯುತವಾಗಿ ಸಂಪನ್ನವಾಗಿದೆ. ಇಲ್ಲಿ 85% ಅಂದರೆ 85% ಚುನಾವಣೆ ನಡೆದಿರ್ತಕ್ಕಂಥದ್ದು. 5.65 ಕೋಟಿ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನು ಮತಪತ್ರಗಳಲ್ಲಿ ಭದ್ರಪಡಿಸಿಟ್ಟಿದ್ದಾರೆ ತಮಿಳುನಾಡಿನಲ್ಲಿ. ಇದು ತಮಿಳುನಾಡಿನ ವಿಶೇಷ. ಮತ್ತು ನಾವು ಪಶ್ಚಿಮ ಬಂಗಾಳದ ವಿಷಯಕ್ಕೆ ಬರೋದಾದರೆ, ಪಶ್ಚಿಮ ಬಂಗಾಳದಲ್ಲಂತೂ ಶಾಂತಿಯಿಂದ ಮತದಾನ ನಡೆದಂಥ ಯಾವುದೇ ಉದಾಹರಣೆಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಬಾರಿ ಕೂಡ ಶಾಂತಿಗೆ ಭಂಗ ತರುವಂಥ ಪ್ರಯತ್ನಗಳು ನಡೆದರೂ ಕೂಡ ಅಲ್ಲಿ ಚುನಾವಣಾ ಆಯೋಗ ಮಾಡಿದಂತಹ ನಿರ್ಧಾರಗಳಿಂದ, ಭದ್ರತೆಯ ವ್ಯವಸ್ಥೆಗಳಿಂದ ಶಾಂತಿಗೆ ಭಂಗ ತರುವಂಥ ಪ್ರಕ್ರಿಯೆಗಳು ನಡೀಲಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಹೊರತುಪಡಿಸಿ ಮೊದಲನೇ ಹಂತದ ಚುನಾವಣೆ ಈಗ ಸಂಪನ್ನವಾಗಿದೆ. ಇದರಲ್ಲಿ ಅಭ್ಯರ್ಥಿಗಳ ಒಂದು ಭವಿಷ್ಯ ಮತಪತ್ರದಲ್ಲಿ ಭದ್ರವಾಗಿ ಕೂತಿದೆ. ಆದರೆ ಇದರ ಹಿಂದಿನ ಕಾರಣ ಏನು? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಪಶ್ಚಿಮ ಬಂಗಾಳವನ್ನೇ ನಾವು ಯಾಕೆ ಪದೇ ಪದೇ ಒತ್ತಿ ಹೇಳ್ತೀವಿ ಅನ್ನೋಂಥ ಎಲ್ಲ ವಿಷಯಗಳನ್ನು ನೋಡೋಣ. ಮೊದಲನೇದಾಗಿ ಈ ಚುನಾವಣಾ ವ್ಯವಸ್ಥೆ ಇವಾಗ ಏನು ನಡೀತಿದೆಯಲ್ಲ ಈ ಚುನಾವಣೆ, ಇದರಲ್ಲಿ 3-4 ವಿಷಯಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಂದು ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದೆ. ಅಂದರೆ ಜನಸಂಖ್ಯೆಯ ಮೂಲ ಸ್ವರೂಪ ಬದಲಾಗಿ ಹೋಗ್ತಾ ಇದೆ. ಮತ್ತು ಸಾಕಷ್ಟು ಹಿಂದೂ ಸಮುದಾಯದ ಹಲವಾರು ಜನರು ಮೃತರು ಆಗೋಗಿದ್ದಾರೆ ಅಲ್ಲಿ. ಇದು ಒಂದು ಭಾಗ. ಅಂದರೆ ಡೆಮೋಗ್ರಫಿಕ್ ಚೇಂಜ್ ಅನ್ನೋದು ಒಂದು ಭಾಗ.
ಉಚಿತ ಭಾಗ್ಯಗಳು ಮತ್ತೆ ಓಲೈಕೆಯ ಒಂದು ಭಾಗ ಬರುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂದ್ರೆ ಈಗ ಇಷ್ಟೊಂದು ಮತದಾನ, ಅಲ್ಲಿ ದಾಖಲೆಯ ಮತದಾನ 93%, ಸರಿಸುಮಾರು 93% ಮತದಾನ ನಡೆದೋಗಿದೆ. ಇದು ದಾಖಲೆ, ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿದೆ. ಹಾಗಾಗಿ ಇದಕ್ಕೆ ಡೆಮೋಗ್ರಫಿಕ್ ಚೇಂಜ್ ಕಾರಣನ, ಅಥವಾ ಮಮತಾ ದೀದಿ ಅವರ ಸರ್ಕಾರವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನ, ಅಥವಾ ಮಮತಾ ದೀದಿಯ ಸರ್ಕಾರವನ್ನ ಅಳಿಸಾಕುವಂತ ಪ್ರಯತ್ನನ, ಬಿಜೆಪಿ ಮಾಡಿದ್ದಂತಹ ಪನ್ನಾ ಪ್ರಮುಖಗಳ ಪ್ರಯತ್ನದಿಂದ ಇಷ್ಟೊಂದು ಮತದಾನ ಆಗಿದೆಯಾ, ಎಲ್ಲದಕ್ಕಿಂತ ಬಹುಮುಖ್ಯವಾಗಿ SIR ಮಾಡಿದ್ರಿಂದ ಇಷ್ಟೊಂದು ಮತದಾನ ನಡೆದಿದೆಯಾ, ಅಥವಾ ಚುನಾವಣಾ ಆಯೋಗ ಕೈಗೊಂಡಂತ ದಕ್ಷ ನಿರ್ಧಾರಗಳಿಂದ ಇಷ್ಟೊಂದು ಮತದಾನ ನಡೆದಿದೆಯಾ ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಮಹತ್ತರವಾದ ಒಂದು ಜವಾಬ್ದಾರಿ. ಸ್ನೇಹಿತರೆ ನೋಡಿ, ನಿಧಾನವಾಗಿ ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂನ 2 ಭಾಗಗಳಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ಬಹುಮುಖ್ಯವಾದ ಕಾರಣ ಅಕ್ರಮ ವಲಸಿಗರ ಒಂದು ಕಾಟ. ಇದಕ್ಕೆ ಮದ್ದನ್ನು ಅರಿಯುವಂತ ಕೆಲಸವನ್ನ ಯಾವ ರಾಜಕೀಯ ಪಕ್ಷಗಳು ಮಾಡ್ತಾ ಇರಲಿಲ್ಲ, ಆ ಆಡಳಿತಾರೂಢವಾಗಿ ಬಂದಿರುವಂತ ಪಕ್ಷಗಳು. ಅಸ್ಸಾಂನಲ್ಲಿ ಹೇಮಂತ ಬಿಶ್ವ ಶರ್ಮಾ ಅವರ ಸರ್ಕಾರ ಬಂದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮದ್ದನ್ನು ಅರಿಯುವಂತ ಕೆಲಸ ಆಯಿತು. SIR ಬಂದ್ಮೇಲೆ ಇದಕ್ಕೆ ಸಂಪೂರ್ಣವಾಗಿ ಮದ್ದು ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ಮದ್ದನ್ನು ಅರಿಯುವಂತ ಕೆಲಸ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಕಳೆದ 10 ವರ್ಷಗಳಿಂದ ಮಮತಾ ದೀದಿ ಅವರು ಮುಸಲ್ಮಾನರ ಓಲೈಕೆಯನ್ನ ಮಾಡೋದ್ರಿಂದ, ಮುಸಲ್ಮಾನರ ಕಡೆಗೇನೆ ತನ್ನ ಅಧಿಕಾರದ ಸಮಸ್ತ ಭಾಗವನ್ನು ಕೇಂದ್ರೀಕರಿಸಿರೋದ್ರಿಂದ ಅವರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಇದು ಮಮತಾ ದೀದಿ ಅವರ ಸೋಲಿಗೆ ಬಹುಮುಖ್ಯವಾದ ಕಾರಣ ಆಗ್ಬೋದು ಅಂತ ನಾನೇ ಹೇಳ್ತಾ ಇಲ್ಲ, ಭಾರತದ ಭಾವಿ ಪ್ರಧಾನಿಗಳಾಗುವಂತಹ ರಾಹುಲ್ ಗಾಂಧಿ ಅವರೇ ಹೇಳ್ತಾ ಇದ್ದಾರೆ. ಇವರು ಸ್ವಯಂ ಘೋಷಿತರಾದಂತಹ ಒಬ್ರು ಸಂವಿಧಾನದ ಮಹಾನ್ ರಕ್ಷಕರಲ್ವಾ. ಹಾಗಾಗಿ ಇವರು ಇವತ್ತು ಒಂದು ವಿಡಿಯೋವನ್ನ ಅವರ ಒಂದು ಪ್ರೊಫೈಲಲ್ಲಿ ಹಾಕೊಂಡಿದ್ದಾರೆ, ಎಲ್ಲರೂ ಹೋಗಿ ನೋಡ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಅವರು ಸೋಲ್ತಾ ಇರೋದಕ್ಕೆ ಕಾರಣ ಅಧಿಕಾರವನ್ನ ಕೇಂದ್ರೀಕರಿಸಿದ್ದು ಅಥವಾ ಓಲೈಕೆ ಇರ್ಬೋದು. ಇದರ ಒಂದು ಲಾಭವನ್ನು ಪಡೆದು ಇವತ್ತು ಬಿಜೆಪಿ ಗೆಲುವಿಗೆ ಹೆಜ್ಜೆಯನ್ನ ಇಡುವ ಹಂತದಲ್ಲಿದೆ ಅನ್ನುವ ಅರ್ಥದಲ್ಲಿ ಅವ್ರು ಹೇಳಿರೋದು. ಅಂದ್ರೆ ದೀದಿಗೆ ಈ ಬಾರಿಯ ಚುನಾವಣೆ ಅಷ್ಟು ಸುಲಭವಾಗಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರೇ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಮತ್ತೆ ಇವರು ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಇವ್ರದೇ ಮೈತ್ರಿಕೂಟ ಅಲ್ವಾ ಮಮತಾ ದೀದಿದು, ನೀವೆಲ್ಲರೂ ಸೇರಿ ತಾನೇ ಮುಸಲ್ಮಾನರನ್ನ ಓಲೈಕೆ ಮಾಡ್ತಾ ಇದ್ದಿದ್ದು. ಹಾಗಾಗಿನೇ ಇಲ್ಲಿ ಏನೋ ಚುನಾವಣೆಗಳಲ್ಲಿ ಯಾಕೆ ಒಂದು ರಾಷ್ಟ್ರದ ಪರವಾಗಿ ಧ್ವನಿಯನ್ನ ಎತ್ತುವಂತ ಸರ್ಕಾರ ಬರ್ತಾ ಇಲ್ಲ ಅನ್ನೋದೇ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಇಲ್ಲಿ ಅಕ್ರಮ ವಲಸಿಗರ ಓಟಿನ ಆಧಾರದ ಮೇಲೆನೆ ರಾಜಕೀಯ ನಡೆಯುತ್ತೆ, ಮುಸಲ್ಮಾನರ ಓಲೈಕೆಯ ಆಧಾರದ ಮೇಲೆನೆ ಇಲ್ಲಿ ರಾಜಕೀಯ ನಡೆಯುತ್ತೆ. ಇದೇ ಡೆಮೋಗ್ರಫಿಕ್ಗೆ ಮೂಲ ಕಾರಣ ಆಗಿರತಕ್ಕಂಥದ್ದು, ಡೆಮೋಗ್ರಫಿಕ್ ಚೇಂಜ್ಗೆ ಅನ್ನುವಂತ ಅನುಮಾನ ಎಲ್ಲರಲ್ಲಿ ವ್ಯಕ್ತ ಆಗ್ತಾ ಇದ್ದಿದ್ದು. ಇಲ್ಲಿ ನೋಡಿ, ಇವಾಗ ಎದ್ದಿರುವಂತ ಪ್ರಶ್ನೆಗಳು, ಈ 93% ಏನು ಇವಾಗ ಮತದಾನ ನಡೆದೋಗಿದೆ, ಎಲ್ಲ ದಾಖಲೆಗಳನ್ನ ಪುಡಿಗಟ್ಟಿದೆ. ಇದು ಮಮತಾ ದೀದಿಯ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಬ್ರದರ್ಸ್ಗಳು ಮನೆಯಿಂದ ಆಚೆ ಬಂದು ವೋಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿಯನ್ನ ಸೋಲ್ಸ್ಲಿಕ್ಕೆ ವೋಟ್ ಮಾಡ್ಬಿಟ್ಟಿದ್ದಾರೆ ಅಂತ ಬಿಂಬಿಸಿದ್ರು ಕೂಡ ಸ್ವತಃ ಮಮತಾ ದೀದಿನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಮೇ 4ನೇ ತಾರೀಕಿನ ಮೇಲೇನಾದ್ರೂ ಇದ್ರೆ ನಾನು ಎಲ್ಲದಕ್ಕೂ ಲೆಕ್ಕವನ್ನ ಕೊಡ್ತೀನಿ ಅಂತ ಹೇಳುವಂತ, ಅಂದ್ರೆ ಇದ್ದರೆ ಅನ್ನೋ ಪದನ ನೀವೆಲ್ಲರೂ ಹೈಲೈಟ್ ಮಾಡ್ಕೊಬೇಕು. ಮಮತಾ ದೀದಿಗೂ ಕೂಡ ಈ ಬಾರಿಯ ಚುನಾವಣೆ ನನಗೆ ಅಷ್ಟು ಸುಸೂತ್ರವಾಗಿ ಗೆಲ್ಲೋದಕ್ಕೆ ಬಿಟ್ಕೊಡೋದಿಲ್ಲ ಅನ್ನುವಂತ ಇಂಡಿಕೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಪಾರ್ಟಿ ಬಿಡಿ, ಪಾಪ ಅವರು ಹೇಳಿ ಕೇಳಿ ಪಶ್ಚಿಮ ಬಂಗಾಳದಲ್ಲಿ ಅವರ ಅಸ್ತಿತ್ವ ಏನು ಇಲ್ಲ. ಅವರು ಎಡಚರರ ಪಕ್ಷಗಳನ್ನ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಏನೋ ಒಂದು 4-5% ವೋಟ್ಗಳನ್ನ ತಗೋಬಹುದು. ಅಥವಾ ಈ ಹುಮಾಯೂನ್ ಕಬೀರ ಇದ್ನಲ್ಲ, ಮತ್ತೆ ಅಸಾವುದ್ದೀನ್ ಓವೈಸಿ ಇದ್ರಲ್ಲ, ಇವರಿಬ್ಬರ ಮೈತ್ರಿ ಮುರಿದು ಬಿದ್ದಿದ್ರಿಂದ ಕಾಂಗ್ರೆಸ್ಗೆ ಒಂದಷ್ಟು ಮುಸಲ್ಮಾನರ ಮತವಾಗಿ ಪರಿವರ್ತನೆ ಆಗ್ಬೋದು ಅನ್ನೋದಷ್ಟನ್ನು ಬಿಟ್ಬಿಟ್ರೆ ಕಾಂಗ್ರೆಸ್ನ ಅಸ್ತಿತ್ವ ಪಶ್ಚಿಮ ಬಂಗಾಳದಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವಾಗ ಕೆಂಡಾಮಂಡಲ ಮಮತಾ ದೀದಿ ಅವ್ರ ಮೇಲೆ ಈ ರೀತಿಯಾದಂತ ಆಪಾದನೆಯನ್ನ ಮಾಡಿದ್ದಾರೆ ಅನ್ನೋದಾದ್ರೂ ಕೂಡ ಅನುಭವಿ ರಾಜಕಾರಣಿ ಅಲ್ವಾ, ಬಹಳ ಅನುಭವ ಇವರಿಗೆ ರಾಜಕೀಯದಲ್ಲಿ. ಹಾಗಾಗಿನೇ ಇವಾಗ ಈ ವಿಷಯವನ್ನ ಅವ್ರು ಹೇಳಿರೋದ್ರಿಂದ ನಾವು ಸ್ವಲ್ಪ ನಂಬಲಿಕ್ಕೆ ಅರ್ಹವಾಗಿರುವಂತ ಸ್ಟೇಟ್ಮೆಂಟ್ ಅಂತಾನೆ ನಂಬೋದು. ಮತ್ತೆ ಈಗ ಪನ್ನಾ ಪ್ರಮುಖ ಅಂತ ನಾನು ಹೇಳ್ದೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಪನ್ನಾ ಪ್ರಮುಖ ಅಂದ್ರೆ ಪುಟ ಪ್ರಮುಖರು ಅಂತ. ಇದು ಬಿಜೆಪಿ ಮಾಡ್ತಾ ಇರುವಂತ ಒಂದು ಚುನಾವಣಾ ತಂತ್ರಗಾರಿಕೆ, ಚುನಾವಣೆಯಲ್ಲಿ ಅನುಸರಿಸುವ ಒಂದು ಪದ್ಧತಿ. ಏಕ್ ಬೂತ್ 10 ಯೂತ್ ಅನ್ನುವಂತ ಒಂದು ಅಂಶವನ್ನ
ಸುಷ್ಮಾ ಸ್ವರಾಜ್ ಅವ್ರ ಕಾಲದಿಂದನೂ ಪಾಲನೆ ಮಾಡ್ಕೊಂಡ್ ಬಂದಿದೆ. ಅಂದ್ರೆ ಒಂದು ಪೇಜಲ್ಲಿ ಇವಾಗ ಒಂದು 100 ಮತಗಳಿರುತ್ತೆ ಅಂದ್ರೆ ಅದರಲ್ಲಿ ಒಂದು 10 ಜನ ಪ್ರಮುಖರನ್ನ ಮಾಡಿ ಅಲ್ಲಿರುವಂತ ಮತದಾರರನ್ನ ಮತಗಟ್ಟೆಗೆ ಸೆಳೆದುಕೊಂಡು ಬರುವಂತ ಪ್ರಯತ್ನಕ್ಕೆ ಪನ್ನಾ ಪ್ರಮುಖ ಅಂತ ಕರೀತಾರೆ. ಇದನ್ನ ಸಂಘ ಪರಿವಾರಗಳು ಸೇರ್ಕೊಳ್ತಾವೋ, ಬಿಜೆಪಿ ಸೇರ್ಕೊಳ್ತಾವೋ ಅಥವಾ ಕಾರ್ಯಕರ್ತರು ಸೇರ್ಕೊಳ್ತಾರೋ ಅದ್ರ ಬಗ್ಗೆ ಕೇಂದ್ರೀಕರಿತವಾಗಿ ಕೆಲಸವನ್ನ ಮಾಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಿಂದ ಕೆಲಸ ಮಾಡಿರುತ್ತೆ. ಅಂದ್ರೆ ಒಂದು ಭಯಮುಕ್ತವಾದ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಲ್ಲಿ ಸಮಾಜದಲ್ಲಿ, ಅಂದ್ರೆ ಯಾರು ಹೆದರಬೇಡಿ, ಚುನಾವಣೆಯಲ್ಲಿ ಮತದಾನ ಮಾಡೋದ್ರಲ್ಲೇನೆ ನಮ್ಮ ಒಂದು ಅಸ್ತಿತ್ವವನ್ನ ಕಂಡ್ಕೋಬೇಕು. ಹಾಗಾಗಿ ಎಲ್ಲರೂ ಮತಗಟ್ಟೆಗಳಿಗೆ ಬಂದು ಮತದಾನವನ್ನ ಮಾಡಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಲವಾರು ವರ್ಷಗಳಿಂದ ಹಲವಾರು NGOಗಳು ಸೇರ್ಕೊಂಡು ಈ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾ ಇರ್ತಾರೆ. ಅದಕ್ಕೂ ಪನ್ನಾ ಪ್ರಮುಖಗೂ ಸಂಬಂಧ ಇಲ್ಲ. ಬಿಜೆಪಿಯ ಕಾರ್ಯಕರ್ತರು ಪನ್ನಾ ಪ್ರಮುಖಗಳಾಗಿ ಕೆಲಸ ಮಾಡಿರೋದ್ರಿಂದ ಈ ಮಟ್ಟದ ದಾಖಲೆಯ ಮತದಾನ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇನ್ನೊಂದು ವಿಷಯವನ್ನ ಎತ್ತುತ್ತಾರೆ. ಬಿಜೆಪಿ ಎಲ್ಲಾ ಚುನಾವಣೆಗಳನ್ನು ಚುನಾವಕ್ಕೂ ಚೋರಿ ಕರ್ಕೆ ಜೀತೆ ಹೇ ಒರಿಸ್ಸಾದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಹರಿಯಾಣದಲ್ಲಿರ್ಬೋದು, ಇಲ್ಲೆಲ್ಲವೂ ಚುನಾವಣೆಯನ್ನ ಕಳ್ಳತನ ಮಾಡಿ ಗೆದ್ದಿದ್ದಾರೆ ಅಂತ ಹೇಳುವಂತ SIR ಅನ್ನುವಂಥದ್ದು ಒಂದು ಸಂವಿಧಾನ ವಿರೋಧಿ ಧೋರಣೆ ಅನ್ನುವ ರೀತಿಯಲ್ಲಿ ಇವರು ಇವತ್ತು ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ನಿಮ್ಮ ಮುತ್ತಜ್ಜನ ಕಾಲದಿಂದ, ನಿಮ್ಮ ಅಜ್ಜಿಯ ಕಾಲದಿಂದ, ನಿಮ್ಮ ತಂದೆಯವರ ಕಾಲದಿಂದ SIR ದೇಶದಲ್ಲಿ ನಡಿಲೇ ಇಲ್ವೇನ್ರಿ? SIR ಎಕ್ಸರ್ಸೈಸ್ ನಡೆದೇ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಈ ಮಹಾನ್ ಭಾವಿ ಪ್ರಧಾನಮಂತ್ರಿ ಯುವ ನಾಯಕ ರಾಹುಲ್ ಗಾಂಧಿ ಅವರು ಎಲ್ಲಾದ್ರೂ ಉತ್ತರವನ್ನ ಕೊಡ್ತಾರ? ಖಂಡಿತವಾಗೂ ಕೊಡಲ್ಲ. ಹಾಗಾಗಿ ನಾವು ನೋಡ್ಬೇಕು, 7,76,00,000 ಜನರಿದ್ರಲ್ಲ, ಇದರಲ್ಲಿ 90 ಲಕ್ಷ ಜನರನ್ನ ಕೈ ಬಿಟ್ಬಿಟ್ರಲ್ಲ. ಇದರಲ್ಲಿ ಸಾಕಷ್ಟು ಜನ ಮೃತರು ಇದ್ದಾರೆ. 36 ಲಕ್ಷ ಜನರದ್ದು ಇವಾಗ ಕೇಸ್ಗಳು ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇಂಡಿವಿಜುವಲ್, ಅಂದ್ರೆ ಪ್ರತಿಯೊಬ್ರು ಪ್ರತ್ಯೇಕವಾಗಿ ಇದನ್ನ ವಿನಂತಿ ಮಾಡ್ಲಿ, ಅವಾಗ ನೋಡೋಣ ಅಂತ ಹೇಳುವಂತ ಪ್ರಶ್ನೆ ಇಟ್ಟಿದೆ. ಹಾಗಾಗಿ ಇಲ್ಲಿ ವಾಸ್ತವಿಕತೆಯನ್ನ ನಾವು ನೋಡುವಾಗ ಕೇಂದ್ರ ಚುನಾವಣಾ ಆಯೋಗ ಇದೆಯಲ್ಲ, ಇಲ್ಲಿ ದಕ್ಷತೆಯನ್ನ ಮೆರೆದಿದೆ, ಭದ್ರತೆಗೆ ಹೆಚ್ಚು ಕಾಳಜಿಯನ್ನು ಕೊಟ್ಟಿದೆ. ಇದೆಲ್ಲವನ್ನು ಹೊರತುಪಡಿಸಿ ನೋಡುವಾಗ ಕೆಲವು ಅಹಿತಕರ ಘಟನೆಗಳು ನಡೆದಿರೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಮುರ್ಷಿದಾಬಾದ್ನ ನೌಡಾ ಅನ್ನೋಂಥ ಒಂದು ಜಾಗದಲ್ಲಿ ಮತಗಟ್ಟೆ ಎದುರುಗಡೆ ನಾಡ ಬಾಂಬನ್ನ ಸ್ಫೋಟಿಸ್ತಾರೆ ಇವರು. ಅಂದ್ರೆ ಇವ್ರಿಗೆ ಯಾವ ಪರಿಯಾದಂಥ ಧೈರ್ಯವನ್ನ ಅಲ್ಲಿರುವಂಥ ಸ್ಥಳೀಯ ಆಡಳಿತ ಕೊಟ್ಟಿದೆ. ಇಂಥ ಒಂದು ಕ್ರಿಮಿಗಳನ್ನ ಹಿಡಿದು ಈ ದೇಶದ ಕಾನೂನು ವ್ಯವಸ್ಥೆ ಹೊಸ್ಕಾಕ್ಬಾರ್ದು ಅನ್ನೋಂಥ ವಿಷಯವನ್ನ, ಪ್ರಶ್ನೆಯನ್ನ ನಾವೆಲ್ಲರೂ ನಮ್ಮ ಮುಂದೆ ಇಟ್ಕೊಬೇಕು. ಇದಾದ್ಮೇಲೆ ಹುಮಾಯೂನ್ ಕಬೀರ ಇದಾನಲ್ಲ, ಜನತಾ ಉನಾಯನ್ ಪಕ್ಷ ಅಂತೇನೋ ಒಂದು ಸ್ಥಾಪನೆ ಮಾಡಿಕೊಂಡು ನಮ್ಮ OWC ಅವ್ರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು, ಆಮೇಲೆ ಮಮತಾ ದೀದಿ 1000 ಕೋಟಿ ತಗೊಂಡಿದ್ದೆ ನೀನು ಅಂತೇಳಿ ಒಂದು ವಿಡಿಯೋನ ಅರಿಬಿಟ್ಟು ಸ್ಟ್ರಿಂಗ್ ಆಪರೇಷನ್ ಮಾಡಿದಕ್ಕೆ BJPಯಿಂದ ತಗೊಂಡಿದ್ಯಾ ಅಂದಿದ್ದಕ್ಕೆ ಇವರಿಬ್ರು ಮೈತ್ರಿ ಮುರಿದೋಗಿ ಅಮಿತ್ ಶಾ ಅವ್ರು ಹೇಳಿದ್ರಲ್ಲ, ಬಾಬ್ರಿ ಮಸೀದಿ ಕಟ್ಟೋನ್ ಜೊತೆಯಲ್ಲಿ ನಾವು ಯಾವುದೇ ಮೈತ್ರಿ ಮಾಡ್ಕೊಳಲ್ಲ ಅಂತ. ಹಾಗಾಗಿ ಅದೇ ಮುರ್ಷಿದಾಬಾದ್ನ ಶಿಬಿ ನಗರ್ ಅಂತಿದೆ, ಅಲ್ಲಿಗೆ ಈತ ಒಂದು ಮತಗಟ್ಟೆಗೆ ವೀಕ್ಷಣೆಯನ್ನ ಮಾಡಕ್ ಹೋದಾಗ ಅಲ್ಲಿರುವಂತ ಮುಸಲ್ಮಾನರು ಏನ್ ಮಾಡಿದ್ದಾರೆ ಅಂದ್ರೆ ಈತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. TMC ಕಾರ್ಯಕರ್ತರು, ಮೀನ್ಸ್ TMC ಗೂಂಡಾಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ಭಯ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರ ಮೇಲೆ ದಾಳಿಗಳನ್ನು ಮಾಡೋದ್ರ ಮುಖಾಂತರ, ಹಲ್ಲೆಯನ್ನ ಮಾಡೋದ್ರ ಮುಖಾಂತರ, ನಾಡ ಬಾಂಬುಗಳನ್ನ ಎಸೆಯೋದ್ರ ಮುಖಾಂತರ, ಬೂತ್ ರಿಗ್ಗಿಂಗ್ ಅಂದ್ರೆ ಮತಪೆಟ್ಟಿಗೆಗಳನ್ನ, ಮತಯಂತ್ರಗಳನ್ನ ಧ್ವಂಸ ಮಾಡೋದ್ರ ಮುಖಾಂತರ, ಕಳ್ಳೋಟುಗಳನ್ನ ಗುದ್ದೋದ್ರ ಮುಖಾಂತರ ಚುನಾವಣೆಯನ್ನ ಗೆಲ್ಲೋರ್ನ ಗೂಂಡಾಗಳು ಅಂದೆ ಬೇರೇನ್ ಕರಿಬೇಕು ಅನ್ನೋಂಥ ಪ್ರಶ್ನೆನ ನೀವು ಇಟ್ಕೊಳ್ಳಿ. ಹಾಗಾಗಿ ಈತ ಶಿಬಿ ನಗರಕ್ಕೆ ಬಂದಾಗ ಇವನ್ನ ಇಟ್ಟಾಡ್ಸ್ಕೊಂಡು ಓಡೋದ್ರು. ಆದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಬಿಸಿಲಲ್ಲೇ ಇವನು ಚೇರ್ ಮೇಲೆ ಕೂತ್ಕೊಂಡಂತ ಘಟನೆನೂ ನಡೆದೋಯ್ತು. ಮತ್ತೆ ದಕ್ಷಿಣ ದಿನಾಜ್ಪುರದ ಒಂದು ಮತಗಟ್ಟೆಯಲ್ಲಿ ಅಕ್ರಮ ಮತದಾನ ನಡೆಯುತ್ತಿದೆ ಅಂತ ಆಪಾದನೆ ಬಂದಾಗ ಸುಬೇಂದು ಸರ್ಕಾರ್ ಅನ್ನುವಂಥ BJP ಅಭ್ಯರ್ಥಿ ಅದನ್ನು ವೀಕ್ಷಣೆ ಮಾಡಕ್ ಹೋಗ್ತಾರೆ. ಅವಾಗ ಅಲ್ಲಿರುವಂಥ TMC ಗೂಂಡಾಗಳು ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಹಲ್ಲೆ ಮಾಡ್ತಾರೆ. ಆದರೆ ಭದ್ರತಾ ಸಿಬ್ಬಂದಿಯ ದಕ್ಷತೆಯಿಂದ ಅವರು ಒಂದು ಮೈದಾನದಲ್ಲಿ ಹೋಗಿ ರಕ್ಷಣೆ ಪಡ್ಕೊಂಡು ಅಲ್ಲಿಂದ ಹೊರಟೋಗಿದ್ದಾರೆ. ಆದರೆ ಅವ್ರ ಕಾರ್ಗಳಿಗೆ ಎಲ್ಲ ದಾಳಿ ಮಾಡಿರೋಂಥ ಒಂದು ಘಟನೆ ನಡೆದಿದೆ. ಮತ್ತೆ ಒಂದು ಬೂತ್ ರಿಗ್ಗಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿ 8 ಜನರನ್ನ, ಅಂದ್ರೆ ಮತಗಟ್ಟೆ ಮುಂದೆ ಬಾಂಬ್ ಬ್ಲಾಸ್ಟ್ ಮಾಡಿ ಬೂತ್ ರಿಗ್ಗಿಂಗ್ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರು ಗಾಯ ಆಗಿದೆ, ಅಲ್ಲಿ ಕೆಲವರನ್ನ ಬಂಧನ ಕೂಡ ಆಗಿದೆ. ಮತ್ತೆ ಒಬ್ರು ಶಾಸಕಿ, ಇವರನ್ನು ಕೂಡ ಹನ್ಸನೋಲ್ ಅಂತ ಯಾವುದೋ ಒಂದು ಕ್ಷೇತ್ರದಲ್ಲಿ ಇವ್ರ ಮೇಲೆ ಕೂಡ ಅಟ್ಯಾಕ್ ಆಗುವಂತ ಪ್ರಕ್ರಿಯೆ ನಡೆದಿದೆ.
ಇಲ್ಲಿನ ಒಂದು ರಹಮತ್ ನಗರ ಅಂತ ಹೇಳುವಂಥ ಒಂದು ಕಡೆ ಇವ್ರ ಹೆಸರು ಅಗ್ನಿ ಮಿಶ್ರಾ ಪೌಲ್ ಅನ್ನುವಂಥ BJPಯ ಶಾಸಕಿ, ಇವಾಗಿರುವಂಥ ಸರ್ಕಾರದ MLA ಅವ್ರ ಮೇಲೂ ಕೂಡ ದಾಳಿ ನಡೆದಿದೆ. ಇದೆಲ್ಲ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಗೂಂಡಾ ಪ್ರವೃತ್ತಿ ಜೀವಂತವಾಗಿದೆ ಅನ್ನೋದನ್ನ ಇಲ್ಲಿ ನಾವು ಒತ್ತಿ ಹೇಳ್ಬೋದು. ಆದರೆ ಮತದಾನದ ವಿಷಯಕ್ಕೆ ಬರುವಾಗ ಬಹಳ ಸೂಕ್ಷ್ಮ ವಿಷಯ ಇದು, ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಈ ಲೆಕ್ಕಾಚಾರನ ಅರ್ಥ ಮಾಡ್ಕೊಂಡಾಗ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರು ಎಷ್ಟು ಆಸಕ್ತಿ ಇಟ್ಟಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ನೋಡಿ, ಈಗ 7,76,00,000 ಜನರನ್ನ ಕೈಬಿಟ್ಟ ಮೇಲೆ ಈಗ ಅಲ್ಲಿ 6,75,00,000 ಜನರ ಒಂದು ಮತಪಟ್ಟಿ ಸಿದ್ಧ ಆಯಿತು. ನಾವು ಉದಾಹರಣೆಗೆ ಹಿಂಗೆ ತಗೊಳ್ಳೋಣ, 100 ಮತದಾರರಲ್ಲಿ 20% ಬಿಟ್ಬಿಡೋಣ, ನಾವು 80% ಮತದಾನ ನಡೆಯುತ್ತೆ ಅಂತ ಅದು ಲೆಕ್ಕಕ್ಕೆ ತಗೊಳ್ತಾರೆ. ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ಈ ಮತಪಟ್ಟಿ ಒಳಗಡೆ ಈ 20% ಜನ ಏನು ಮತದಾನವನ್ನು ಮಾಡ್ತಿರ್ಲಿಲ್ಲಲ್ಲ, ಅದರಲ್ಲಿ ಅವ್ರು ಸತ್ತೋಗಿರೋರು ಇದ್ದಾರಾ, ಬೇರೆ ಕಡೆಗೆ ವಲಸೆ ಹೊರಟೋಗಿರೋರು ಇದ್ದಾರಾ, ಅಥವಾ ಅಲ್ಲೆಲ್ಲೋ ಮದುವೆ ಆಗಿ ಇಲ್ಲೆಲ್ಲೋ ಬಂದು ಹೆಸರುಗಳನ್ನು ಎರಡೆರಡು ಕಡೆ ಹಾಕ್ಕೊಂಡಿರೋರು ಇರ್ಬೋದು, ಅಥವಾ ಕಳ್ಳ ಮತದಾನ ಮಾಡೋಕ್ಕೆ ಎರಡೆರಡು ಕಡೆ ನೋಂದಣಿ ಮಾಡೋರು ಇರ್ಬೋದು, ಅಥವಾ ಅಕ್ರಮ ವಲಸಿಗರ ಮತಗಳಿರ್ಬೋದು, ಇವೆಲ್ಲ ಇರ್ತಾ ಇತ್ತು. SIRನ ಪ್ರಕ್ರಿಯೆಯಿಂದ ಏನಾಯಿತು ಅಂದರೆ, ಈ ಎಲ್ಲ ಮತಗಳನ್ನು ತೆಗೆದುಹಾಕಿದ್ರಲ್ಲ 90 ಲಕ್ಷ ಮತಗಳು, ಇದರಿಂದ ಏನಾಯಿತು, ಮತದಾರರ ಪಟ್ಟಿಯ ಸಂಖ್ಯೆ ಕುಸಿದೋಯ್ತು. ಈಗಲೂ ಕೂಡ ಅಷ್ಟೇ ಮತದಾನ ನಡೆದಿರ್ತಕ್ಕಂಥದ್ದು, ಇಂದಿನ ಚುನಾವಣೆಗಳಲ್ಲೂ ಕೂಡ ಅಷ್ಟೇ ಮತದಾನಗಳು ನಡೆದಿರ್ತಕ್ಕಂಥದ್ದು. ಆದರೆ ವಾಸ್ತವ ವಿಷಯ ಏನು ಅಂತ ಹೇಳೋದಾದರೆ, ಮತದಾರರ ಪಟ್ಟಿಯಲ್ಲಿ ಯಾವುದು ಅನಧಿಕೃತ ಮತಗಳಿದ್ವೋ, ಬೇಡವಾದಂಥ ಮತಗಳಿದ್ವೋ, ಇಬ್ಬರಿಬ್ರು ಹೆಸರುಗಳಿದ್ವೋ, ಅದನ್ನ ಶುದ್ಧೀಕರಣ ಮಾಡಿರುವಂಥ ಮಹತ್ತರವಾದ ಜವಾಬ್ದಾರಿಯನ್ನ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ನಿಭಾಯಿಸಿದೆ ಅಂತ ಹೇಳ್ತಕ್ಕಂಥದ್ದೇ ವಾಸ್ತವಿಕತೆ. ಇದನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾರಲ್ಲ, ಇವ್ರು ಹೆಂಗೆ ಸಂವಿಧಾನದ ಮಹಾನ್ ಸಂರಕ್ಷಕರಾಗ್ತಾರೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅವರೇ ಸ್ವತಃ ಉತ್ತರವನ್ನ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವರು ಕೂಡ ಹೇಳಿ ಕೇಳಿ ಜನಪ್ರತಿನಿಧಿ ಅಲ್ವೇನ್ರಿ? ಪ್ರಜಾತಂತ್ರ ವ್ಯವಸ್ಥೆಯ ವಿರುದ್ಧವಾಗಿ ಇವ್ರು ಈ ರೀತಿಯಾಗಿ ಮಾತನಾಡ್ಬೋದಾ ಅನ್ನೋಂಥ ಪ್ರಶ್ನೆಯನ್ನ ರಾಹುಲ್ ಗಾಂಧಿಯ ಹಿಂಬಾಲಕರು ಬಹಳ ಮುಖ್ಯವಾಗಿ ಅವರು ನೆನಪಿನಲ್ಲಿ ಇಟ್ಕೊಬೇಕು ಅಂತ ನಾನು ಈ ಮೂಲಕ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಇಷ್ಟಾಗಿ ಇನ್ನೊಂದು ಪ್ರಮುಖವಾದ ವಿಷಯ ಇಲ್ಲಿ ಬರುತ್ತೆ. ಸರ್ಕಾರವನ್ನ ಉಳಿಸ್ಲಿಕ್ಕೋಸ್ಕರ ಮತದಾನ ಮಾಡಿದ್ದಾರಾ ಅಥವಾ ಸರ್ಕಾರವನ್ನ ಬದಲಿಸ್ಲಿಕ್ಕೆ ಮತದಾನವನ್ನ ಮಾಡಿದ್ದಾರಾ ಅಂತ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬೇಕು ಅನ್ನೋದಾದ್ರೆ, 2ನೇ ಹಂತದ ಮತದಾನ ಏನು ನಡೆಯುತ್ತೆ 29ನೇ ತಾರೀಕು, ಅಲ್ಲಿವರೆಗೂ ಕಾಯಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಮತಾ ದೀದಿಯ ಸರ್ಕಾರವನ್ನ ಬದಲಿಸ್ಲಿಕ್ಕೋಸ್ಕರ ಬಂದು ಮತದಾನವನ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ, TMCಯ ಗೂಂಡಾಗಳು ಮನೆಗೆ ಬೆಂಕಿ ಹಚ್ಚಕ್ಕೂ ಏಸಲ್ಲ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋಕ್ಕೂ ಏಸಲ್ಲ, ಮತ್ತೆ ಒಡೆದು ಹಲ್ಲೆ ಮಾಡೋದಕ್ಕೂ ಕೂಡ ಏಸೋದಿಲ್ಲ. ಶಾಸಕರನ್ನೇ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಜನರನ್ನ ಬಿಡ್ತಾರ? ಹಾಗಾಗಿ ಮಹಿಳಾ ಸುರಕ್ಷತೆಯ ಒಂದು ವಿಷಯ ಇಲ್ಲಿ ಬಹಳ ಮುನ್ನೆಲೆಗೆ ಬರುತ್ತೆ. ಮತ್ತೆ ಮಮತಾ ದೀದಿಯವರು ಮಾಡದಂಥ ಓಲೈಕೆ ಇವತ್ತು ಅವರಿಗೆ ಮುಳುವಾಗಿ ಕಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ಮುಂದಿನ ಚುನಾವಣೆಯಲ್ಲಿ BJPಯ ಸರ್ಕಾರವೇ ಅಸ್ತಿತ್ವಕ್ಕೆ ಬಂದರೆ ಇಲ್ಲಿ ಪನ್ನಾ ಪ್ರಮುಖಗಳು ಪವಾಡವನ್ನು ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೋದು. SIR ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅನ್ನೋದಾದರೆ, SIR ಸರಿಯಾದ ಪ್ರಕ್ರಿಯೆಯಲ್ಲಿ ನಡೆದಿಲ್ಲ ಅನ್ನೋದಾದರೆ ಮಮತಾ ದೀದಿ ಅವಾಗ ಅದನ್ನೇನ ಮಾಡ್ಕೊಬೋದು. ಅಂದರೆ ಅವರೇನಾದರೂ ಅಸ್ತಿತ್ವಕ್ಕೆ ಬಂದರೆ ಇಲ್ಲಿ ರಾಜಕೀಯ ಇದು ಚುನಾವಣಾ ಆಯೋಗ BJPಗೆ ಪೂರಕವಾಗಿ ಕೆಲಸವನ್ನ ಮಾಡಿತ್ತು, ಅದು ಇಲ್ಲಿ ಫಲ ಕೊಡಲಿಲ್ಲ, ಹಾಗಾಗಿ ನಾನೇ ಗೆದ್ದಿದ್ದೀನಿ ಅಂತ ಹೇಳುವಂಥ ವಿಷಯವನ್ನು ಮಮತಾ ದೀದಿ ಅವರು ಹೇಳ್ಬೋದು. ಆದರೆ ಸರ್ಕಾರ ಬದಲಾದರೆ ವಾಸ್ತವಿಕತೆಗೆ ಹತ್ತಿರದಿಂದ ನಾವು ನೋಡೋದಾದರೆ, ಪಶ್ಚಿಮ ಬಂಗಾಳದ ಜನತೆ, ಅದರಲ್ಲೂ ಬಹುಮುಖ್ಯವಾಗಿ ಮಹಿಳೆಯರು ಭದ್ರತೆಯ ದೃಷ್ಟಿಯಿಂದ ಮತದಾನವನ್ನು ಮಾಡಿದ್ದಾರೆ ಅಂತ ಇವತ್ತು ಸಮೀಕ್ಷೆಗಳು ಹೇಳ್ತಾ ಇರ್ತಕ್ಕಂಥದ್ದು. SIRನ ಪರವಾಗಿ ಬಹಳ ಪ್ರಮುಖವಾಗಿ ನಾವೆಲ್ಲ ನೋಡಬೇಕಾಗಿರೋದು, SIRಗೆ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸೇ ಇಲ್ಲ. ಯಾಕೆ ಅಂದರೆ ಪ್ರತ್ಯೇಕವಾದ ಯಾವುದೇ ಪ್ರಕರಣಗಳು ಕೂಡ ನ್ಯಾಯಾಂಗ ಅಧಿಕಾರಿಗಳ ಮುಂದೆ ಬಂದೇ ಇಲ್ಲ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ದಾಖಲೆಯ ಮತದಾನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, SIRನ ಒಂದು ಪ್ರಕ್ರಿಯೆ ಸುಸೂತ್ರವಾಗಿ ನೆರವೇರಿ ಅಲ್ಲಿದ್ದಂಥ ಅನಧಿಕೃತ ಮತಗಳನ್ನು ತೆಗೆದುಹಾಕಿರೋದ್ರಿಂದನೇ ಇವತ್ತು ಪಶ್ಚಿಮ ಬಂಗಾಳ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿರ್ತಕ್ಕಂಥದ್ದು. 93% ಮತದಾನವನ್ನು ಮಾಡೋದ್ರ ಮುಖಾಂತರ ಪ್ರಜಾತಂತ್ರ ವ್ಯವಸ್ಥೆಯನ್ನು ಜೀವಂತವಾಗಿಟ್ಟಿರ್ತಕ್ಕಂಥದ್ದು. ಇದು ನಮ್ಗೆಲ್ರಿಗೂ ಹಬ್ಬದ ಸನ್ನಿವೇಶ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಮಟ್ಟದ ಮತದಾನ ಒಂದು ದಾಖಲೆ.
ಹಾಗಾಗಿ SIRನ ಪ್ರಕ್ರಿಯೆಯಿಂದಲೇ ಈ ಒಂದು ಮತದಾನ ಈ ಮಟ್ಟಿಗೆ ನಡೆದಿದೆ. ಇದೇ ದಾಖಲೆಯ ಮತದಾನದ ಹಿಂದಿನ ರಹಸ್ಯ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಈ ಒಂದು ದಾಖಲೆಗಳು ಹೀಗೆ ಮುಂದುವರಿಲಿ, ಪ್ರಜಾತಂತ್ರ ವ್ಯವಸ್ಥೆ ಹೀಗೆ ಮುಂದುವರಿಲಿ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.